ಹೊರಗಡೆ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಕಸ್ಟಡಿ ಪಡೆದಾಗ ಒಂಥರ ಸಮಸ್ಯೆ ಆದ್ರೆ ಈಗ ಜೈಲಿನ ಒಳಗಡೆ ಇನ್ನೊಂಥರ ಸಮಸ್ಯೆ ಆಗಿದೆ. ದರ್ಶನ್ ಹೆಸರಲ್ಲಿ ಮಿತಿಮೀರಿ ಅಭಿಮಾನ ತೋರಿಸಿದ್ರೆ ಆಪತ್ತು ಖಂಡಿತ. ವಾಹನದ ಮೇಲೆ ಬೇಕಾಬಿಟ್ಟಿ ಹೆಸರು ಬರೆಸಿದ್ರೆ ಸಂಕಷ್ಟ. ಸಮರ ಸಾರಲು ಮುಂದಾದ ಟ್ರಾಫಿಕ್ ಪೊಲೀಸರು. ದರ್ಶನ್ ಹೆಸರಲ್ಲಿ ಮಿತಿಮೀರಿ ಅಭಿಮಾನವನ್ನ ತೋರಿಸಿದ್ರೆ ಆಪತ್ತು ಬರೋದು ಪಕ್ಕ. ವಾಹನದ ಮೇಲೂ ಕೂಡ ಬೇಕಾಬಿಟ್ಟಿಯಾಗಿ ಹೆಸರು ಬರೆಸಿದ್ರೆ ಸಂಕಷ್ಟ ಎದುರಾಗುತ್ತೆ. ಈ ಬಗ್ಗೆ ಸಮರ ಸಾರೋದಕ್ಕೆ ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ. ವಾಹನದ ಮೇಲೆ ಕೈದಿ ನಂಬರ್ 6106 ಅಂತ ಬರೆಸ್ತಾ ಇದ್ದಾರೆ ಫ್ಯಾನ್ಸ್. ಗಾಡಿ ಮೇಲೆ ಕೆಲವರಿಂದ ಡಿ ಬಾಸ್ ಅಂತ ಸ್ಟಿಕ್ಕರ್ ಗಳನ್ನ ಹಾಕಿಸಿಕೊಳ್ತಿದ್ದಾರೆ. ವಾಹನ ವಿರೂಪಗೊಳಿಸುವವರಿಗೆ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ. ವಾಹನ ವಿರೂಪಗೊಳಿಸಿದವರ ವಿರುದ್ಧ ಸಮರ ಸಾರೋದಕ್ಕೆ ಈಗ ಆರ್ಟಿಒ ಮುಂದಾಗಿದೆ. ಕೈದಿ ನಂಬರ್ ಹೆಸರನ್ನ ಹಾಕೊಂಡ್ರೆ ದಂಡಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ. ಮಮತಾ, ದರ್ಶನ್ ಹೆಸರಲ್ಲಿ ಮಿತಿಮೀರಿ ಅಭಿಮಾನವನ್ನ ತೋರಿಸಿದ್ರೆ ಯಾವ ರೀತಿ ಸಂಕಷ್ಟ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಸಹಜ ಈ ಆಟೋ, ಕಾರು, ಬೈಕು ಇದ್ರ ಮೇಲೆ ತಮ್ಮ ನೆಚ್ಚಿನ ನಟ ನಟಿಯರ ಫೋಟೋ ಹಾಕೊಳ್ಳೋದು, ಹೆಸರು ಹಾಕೊಳ್ಳೋದು, ಕುಟುಂಬದವರ ಹೆಸರು ಹಾಕೊಳ್ಳೋದು ನಾವು ನೋಡಿರ್ತೀವಿ. ಆದ್ರೆ ಈಗ ದರ್ಶನ್ ವಿಚಾರದಲ್ಲಿ ಯಾವ ರೀತಿಯಾದಂತಹ ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ಹೊರಟಿದೆ ಈಗ ಟ್ರಾಫಿಕ್ ಪೊಲೀಸರು? ಶ್ವೇತಾ, ಈಗಾಗಲೇ ಕೊಲೆ ಆರೋಪಿ ಆಗಿರುವಂತಹ ದರ್ಶನ್ ಈಗಾಗಲೇ ಪರಪನಾಗ್ರಹಾರ ಸೇರಿದರೆ ಅವರ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಈಗಾಗಲೇ ಕೈದಿ ನಂಬರ್ ಏನಿದೆ, ದರ್ಶನ್ ಅವರ ಕೈದಿ ನಂಬರ್ 6106 ಏನಿದೆ ಅದನ್ನ ಗಾಡಿಗಳಲ್ಲಿ ನಂಬರ್ ಪ್ಲೇಟ್ ಗಳಲ್ಲಿ ಬಳಕೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಇದು ಅಂದ್ರೆ ಅವರ ಗಾಡಿ ನಂಬರ್ಗಳು ಏನಿದೆ ಅದನ್ನ ವಿರೂಪಗೊಳಿಸಿ ಈ ರೀತಿ ಒಂದು ಕೈದಿ ನಂಬರ್ ಅನ್ನ ಬಳಕೆ ಹಾಕ್ತಾ ಇರುವಂತದ್ದು. ಇದು ಎಲ್ಲಾ ಕಡೆಯಲ್ಲೂ ಕೂಡ ಈಗಾಗಲೇ ಅಭಿಮಾನಿಗಳು ಮಾಡ್ಕೊಂತಾ ಇರುವಂತದ್ದು ನಾವು ಎಲ್ಲಾ ಕಡೆಯಲ್ಲೂ ಕೂಡ ಇದನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ. ಹಾಗಾಗಿ ಇದರ ವಿರುದ್ಧವಾಗಿ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಸಮರ ಸಾರ್ತಾ ಇದ್ದಾರೆ. ಯಾಕಂತಂದ್ರೆ ಯಾರ್ಯಾರು ಈ ರೀತಿ ಗಾಡಿಗಳ ಮೇಲೆ ನಂಬರ್ ಅನ್ನ ಬರ್ಕೊಂತಾ ಇದ್ದಾರೆ ಇದು ತಪ್ಪು. ಹಾಗಾಗಿ ಇದು ಕಾನೂನು ಬಾಹಿರವಾಗಿ ಯಾರ್ಯಾರು ಇದನ್ನ ಈ ರೀತಿ ನಂಬರ್ ಪ್ಲೇಟ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ದಂಡಾಸ್ತ್ರವನ್ನ ಪ್ರಯೋಗ ಮಾಡೋದಿಕ್ಕೆ ಅಂತೇಳಿ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆರ್ಟಿಒ ಅಧಿಕಾರಿಗಳಿಗೆ ಸದ್ಯಕ್ಕೆ ಎಲ್ಲೆಲ್ಲಿ ಗಾಡಿಗಳು, ಇಂತಹ ಗಾಡಿಗಳು ಓಡಾಡ್ತಾ ಇದ್ದಾವೆ ಅನ್ನೋದ್ರ ಮೇಲೆ ಕಣ್ಗಾವಲು ಕೂಡ ಇಟ್ಕೊಂಡಿರುವಂತದ್ದು. ಹಲವಾರು ಕಡೆಗಳಲ್ಲಿ ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಚೆಕಿಂಗ್ ಕೂಡ ಮಾಡ್ತಾ ಇರುವಂತದ್ದು. ಯಾರ್ಯಾರು ಸಿಕ್ಕಾಕೊಂತಾರೆ ಅವ್ರ ಮೇಲೆ ಫೈನ್ ಹಾಕ್ಬೇಕು ಅಂತ ಹೇಳಿ ಈಗಾಗಲೇ ಮೇಲಾಧಿಕಾರಿಗಳು ಅಧಿಕಾರಿಗಳಿಗೆ ಅಂದ್ರೆ ಚೆಕಿಂಗ್ ಸಮಯದಲ್ಲಿ ಸಿಕ್ಕಂತಹ ಅವರಿಗೆ ಫೈನ್ ಹಾಕಿ ಅಂತೇಳಿ ಈಗಾಗಲೇ ಆದೇಶವನ್ನು ಕೂಡ ನೀಡಿದ್ದಾರೆ. ಈ ಸೂಚನೆ ಮೇರೆಗೆ ಆರ್ಟಿಒ ಅಧಿಕಾರಿಗಳು ಹಲವಾರು ಕಡೆಗಳಲ್ಲಿ ಅಂದ್ರೆ ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಈಗಾಗಲೇ ಗಾಡಿಗಳು ಹೋಗುವಂತಹ ಸಂದರ್ಭದಲ್ಲಿ ಅಂದ್ರೆ ಆಟೋಗಳಿರ್ಬೋದು ಅಥವಾ ಟೂ ವೀಲರ್ಗಳಿರ್ಬೋದು ಇಂತಹ ಗಾಡಿಗಳ ಮೇಲೆ ಈಗಾಗಲೇ ನಂಬರ್ ಪ್ಲೇಟ್ ಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ನಾವು ದೃಶ್ಯದಲ್ಲಿ ನೋಡಿದ್ವಿ. ಹಾಗಾಗಿ ಇವೆಲ್ಲದರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು ಅಧಿಕಾರಿಗಳು ಕೂಡಲೇ ದಂಡವನ್ನ ಹಾಕೋದಿಕ್ಕಂತಲೂ ಕೂಡ ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇರುವಂತಹ ಅಧಿಕಾರಿಗಳು ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಎಲ್ಲೆಲ್ಲಿ ಇಂತಹ ಗಾಡಿಗಳು ಸಿಗುತ್ತೆ ಅದ್ರ ಮೇಲೆ ಫೈನ್ ಹಾಕಿ ಅಂತ ಹೇಳಿ ಕೂಡ ಈಗಾಗಲೇ ಸ್ಟ್ರಿಕ್ಟ್ ಆಗಿ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಶ್ವೇತಾ. ಹಾಗಾಗಿ ಅಧಿಕಾರಿಗಳು ಕೂಡ ಇದ್ರ ಮೇಲೆ ಒಂದು ಗಮನವನ್ನ ಇಟ್ಟುಕೊಂಡಿದ್ದಾರೆ. ಜೊತೆಗೆ ಅಭಿಮಾನಿಗಳು ಕೂಡ ಅಂದ್ರೆ ಇದು ಹುಚ್ಚು ಅಭಿಮಾನ, ಗಾಡಿಗಳ ಮೇಲೆ ಇರುವಂತಹ ನಂಬರ್ ಅನ್ನ ತೆಗೆಸಿ ಅದರ ಮೇಲೆ ಈ ರೀತಿಯ ಒಂದು ಕೈದಿ ನಂಬರ್ ಹಾಕ್ತಾ ಇರುವಂತದ್ದು ಇದು ಹುಚ್ಚು ಅಭಿಮಾನ ಅಂತ ಹೇಳ್ಬೋದು. ಹಾಗಾಗಿ ಇಂತಹವರ ಮೇಲೆ ಅಧಿಕಾರಿಗಳು, ಆರ್ಟಿಒ ಅಧಿಕಾರಿಗಳು ಕೂಡ ಕಣ್ಣಿಟ್ಟಿರುವಂತದ್ದು ಶ್ವೇತಾ. ಥ್ಯಾಂಕ್ ಯು ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.